ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ ಇದೀಗ ಮಹತ್ವದ ಹಂತಕ್ಕೆ ಬಂದು ತಲುಪಿರುವಾಗ ಅಂದರೆ ಎಸ್ಐಟಿ ತಂಡ ತನ್ನ ತನಿಖೆಯನ್ನು ಚುರುಕು ಮಾಡಿ 200ಕ್ಕೂ ಹೆಚ್ಚು ವ್ಯಕ್ತಿಗಳಿಗೆ ನೋಟಿಸ್ ಕೊಟ್ಟು ಎನ್ಕ್ವೈರಿಯನ್ನು ಚುರುಕು ಮಾಡುವ ಹಂತಕ್ಕೆ ಬಂದು ತಲುಪಿದ ನಂತರ ಇದೀಗ ಮತ್ತೊಂದು ಸ್ಫೋಟಕ ಸುದ್ದಿ ಇದೀಗ ಹರಿದಾಡ್ತಾ ಇದೆ. ಜೊತೆಗೆ ಸ್ಫೋಟಕ ಮಾಹಿತಿ ಕೂಡ ಬೆಂಗಳೂರು ಪೋಸ್ಟ್ಗೆ ಸಿಕ್ಕಿದೆ. ಹಾಗಾದರೆ ಆ ಸ್ಫೋಟಕ ಮಾಹಿತಿ ಏನು? ಕಳೆದ ವರ್ಷ ಅಂದರೆ 2024 ಸೆಪ್ಟೆಂಬರ್ 18ರಂದು ಆದಂಥ ಆ ಸಾವು ಇದೀಗ ಇಡೀ ಕರ್ನಾಟಕವೇ ಮತ್ತೆ ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಡೆಗೆ ಮುಖ ಮಾಡುವಂತೆ ಮಾಡಿದ್ದು ಏಕೆ? ಶವದ ಅಂದರೆ ಮರಣ ಹೊಂದಿದ ವ್ಯಕ್ತಿಯ ಮನೆಯವರು ಪತ್ತೆಯಾದರೂ ಕೂಡ ಆ ಶವವನ್ನು ಧರ್ಮಸ್ಥಳದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೂಳಲಾಯಿತಾ? ಆ ಬಿಲ್ ಏನು ಹೇಳುತ್ತೆ? ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಯ ಆ ಉಪನಿರೀಕ್ಷಕರು ಪಂಚಾಯತಿಗೆ ನೋಟಿಸನ್ನು ಕೊಟ್ಟರೂ ಕೂಡ ಆ ಶವವನ್ನು ಹೂಳಲಿಕ್ಕೆ ಬಿಲ್ ಯಾಕೆ ಜನರೇಟ್ ಆಯಿತು? ಇದು ಈಗ ಅತ್ಯಂತ ದೊಡ್ಡ ಕುತೂಹಲವನ್ನು ಮಾಡ್ತಿದೆ. ಹಾಗಾದರೆ ಆ ಕೇಸ್ ಏನು? ಮರಣ ಹೊಂದಿದವರು ಯಾರು? ಯಾವ ಹಂತದಲ್ಲಿ ಮರಣ ಹೊಂದಿದ್ರು? ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನಿದೆ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಧರ್ಮಸ್ಥಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆದಂಥ ಪ್ರಕರಣವನ್ನು ಎಳೆಯಾಳೆಯಾಗಿ ನೋಡ್ತಾ ಹೋಗೋದಾದರೆ ನೋಡಿ, 2024 ಸೆಪ್ಟೆಂಬರ್ 18ರಂದು ಒಂದು ದೇಹ ಸಿಗುತ್ತೆ. ಕೊಳೆತ ರೀತಿಯಲ್ಲಿ ಒಂದು ಮೃತದೇಹ ಸಿಗುತ್ತೆ. ಆ ಮೃತದೇಹ ಎಲ್ಲಿ ಸಿಗತ್ತೆ ಅಂದರೆ ಅದು ನೇತ್ರಾವತಿಯ ಸ್ನಾನಘಟ್ಟದಲ್ಲಿ ತೇಲ್ಕೊಂಡು ಬರುವಾಗಂತ ನೋಡಿದಂಥ ಅನೇಕರು ಈ ಧರ್ಮಸ್ಥಳ ಮೇಲ್ವಿಚಾರಕರ ಕಚೇರಿಗೆ ಫೋನ್ ಮಾಡ್ತಾರೆ. ಮತ್ತು ಮೇಲ್ವಿಚಾರಕರ ಕಚೇರಿಯಿಂದ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಒಂದು ದೂರನ್ನು ದಾಖಲಾಗುತ್ತೆ. ಅದೇನೆಂದರೆ, ಸುಮಾರು ಬೆಳಿಗ್ಗೆ 5:45 ಸುಮಾರಿಗೆ ಒಂದು ಮೃತದೇಹ ತೇಲಿಕೊಂಡು ಬಂದಿರುತ್ತದೆ. ಅವರ ವಯಸ್ಸು ಸುಮಾರು 45ರಿಂದ 50 ಇರಬಹುದು. ಹಾಗಾಗಿ ಈ ಮೃತದೇಹವನ್ನು ನಿಮ್ಮ ಹ್ಯಾಂಡ್ ಓವರ್ ಮಾಡ್ಕೊಳ್ಬೇಕು ಮತ್ತು ಅದರ ಪೋಸ್ಟ್ ಮಾರ್ಟಮ್ ಮಾಡಬೇಕು ಮತ್ತು ಅದರ ಸಂಬಂಧಿಕರನ್ನ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕೆನ್ನುವಂಥ ಪ್ರಕರಣ ಆ ಧರ್ಮಸ್ಥಳ ಆಡಳಿತ ಮಂಡಳಿಯ ಮೇಲ್ವಿಚಾರಕರ ಕಚೇರಿಯಲ್ಲಿ ಇರುವಂಥ ಚಂದ್ರಶೇಖರ್ ಹೆಗಡೆ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಒಂದು ದೂರನ್ನು ದಾಖಲು ಮಾಡ್ಕೋತಾರೆ. ಮತ್ತು ಆ ದೂರನ್ನು ಕೂಡ ದೂರದಿಂದ ಆ ದೂರನ್ನು ಕೇಳಿದಂಥ ಪೊಲೀಸರು ಆ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೋತಾರೆ. ಅನ್ಯಾಚುರಲ್ ಡೆತ್ ಎನ್ನುವಂಥ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೋತಾರೆ. ಮತ್ತು ಸೆಪ್ಟೆಂಬರ್ 18ಕ್ಕೆ ಆ ದೇಹವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡಂಥ ಧರ್ಮಸ್ಥಳ ಪೊಲೀಸರು ಆ ದೇಹವನ್ನು 70 ಕಿಲೋಮೀಟರ್ ದೂರ ಇರುವಂಥ KS ಹೆಗಡೆ ಆಸ್ಪತ್ರೆಗೆ ಶಿಥಿಲಾಗಾರಿಗೆ ಕಳಿಸ್ಕೊಡ್ತಾರೆ. ಮತ್ತು ಆ ಮೃತದೇಹದ ಸಂಬಂಧಿಕರನ್ನ ಪತ್ತೆ ಹಚ್ಚುವ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ನಂತರ 3 ದಿನಗಳ ಕಾಲ ಆ ದೇಹ KS ಹೆಗಡೆ ಆಸ್ಪತ್ರೆಯಲ್ಲಿ ಇರುತ್ತೆ. ಮತ್ತು ಆ 3 ದಿನ ಸೆಪ್ಟೆಂಬರ್ 18ರಿಂದ ಸೆಪ್ಟೆಂಬರ್ 21 ತನಕ ಮೃತದೇಹದ ಸಂಬಂಧಿಕರನ್ನ ಪತ್ತೆ ಹಚ್ಚುವಂತ ಕೆಲಸ ಮಾಡ್ತಾರೆ. ಮತ್ತು ಸೆಪ್ಟೆಂಬರ್ 21ಕ್ಕೆ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಧರ್ಮಸ್ಥಳ ಪಂಚಾಯತಿಗೆ ಒಂದು ಲೆಟರ್ ಕೂಡ ಹೋಗುತ್ತೆ. ನೋಡಿ, 3 ದಿನಗಳಿಂದ ನಾವು ಆ ಮೃತದೇಹದ ಒಂದು ಸಂಬಂಧಿಕರ ಪತ್ತೆ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ವಿ. ಅನ್ಫಾರ್ಚುನೇಟ್ಲಿ ನಮಗೆ ಆ ಪತ್ತೆ ಹಚ್ಚುವ ಕೆಲಸಕ್ಕೆ ಯಾರು ಸಂಬಂಧಿಕರು ಸಿಗಲಿಲ್ಲ. ಹಾಗಾಗಿ ನೀವು KS ಹೆಗಡೆ ಆಸ್ಪತ್ರೆಯಿಂದ ನೀವು ಪಂಚಾಯತಿ ವ್ಯಾಪ್ತಿಗೆ ತೆಗೆದುಕೊಂಡು ಹೋಗಿ ಅದನ್ನು ದಫನ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಪೂರಕವಾದ ತಯಾರಿಯನ್ನು ಮಾಡಿಕೊಳ್ಳಿ ಅನ್ನುವಂಥ ಮೊದಲ ಲೆಟರ್ನ ಸರಿಸುಮಾರು ಮುಂಜಾನೆ 11 ಗಂಟೆ ಸುಮಾರಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಪಂಚಾಯತಿಗೆ ಒಂದು ಲೆಟರ್ನ ಹೋಗುತ್ತೆ. ಅದಾದ ಮರುಕ್ಷಣ ಸರಿಸುಮಾರು ಮಧ್ಯಾಹ್ನ ಹೊತ್ತಿಗೆ ಮತ್ತೊಂದು ಲೆಟರ್ ಹೋಗುತ್ತೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದ ಪಂಚಾಯತಿಗೆ ಮತ್ತೊಂದು ಲೆಟರ್ ಹೋಗುತ್ತೆ. ಅದೇನೆಂದರೆ, ಇಲ್ಲ, ನೀವು ಆ ಫಸ್ಟ್ ಲೆಟರ್ನ ಹೋಲ್ಡ್ ಮಾಡಿ, ನಮಗೆ ಈಗ ಆ ಮೃತದೇಹದ ಸಂಬಂಧಿಕರ ಪತ್ತೆಯಾಗಿದೆ. ಅವರು ಕಾಸರಗೋಡು ಜಿಲ್ಲೆಯವರಾಗಿರ್ತಾರೆ, ಅಂದರೆ ಕೇರಳದ ಕಾಸರಗೋಡು ಜಿಲ್ಲೆಯವರಾಗಿರ್ತಾರೆ. ಹಾಗಾಗಿ ಅವರ ಸಂಬಂಧಿಕರು ಈಗ ನಮಗೆ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡಿ ಅನ್ನುವಂಥ ಒಂದು ಪತ್ರವನ್ನು ಕೂಡ ಬರೆದೆ. ಮತ್ತು ಆ ಪತ್ತೆ ಅವರ ಪತ್ತೆ ಕೂಡ ಆಗಿದೆ. ಅವರು ಕೇರಳದ ಮೂಲದ ಕಾಸರಗೋಡು ಜಿಲ್ಲೆಯವರಾಗಿರ್ತಾರೆ. ಹಾಗಾಗಿ ನೀವು ದಫನ್ ಮಾಡುವಂಥ, ಅಂದರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ದಫನ್ ಮಾಡುವಂಥ ಕಾರ್ಯವನ್ನು ಅದಕ್ಕೆ ಸ್ಟಾಪ್ ಮಾಡಿ ನಾವು ಆ ಕೇರಳದ ಮೂಲದ ವ್ಯಕ್ತಿಗಳಿಗೆ ಸಂಬಂಧಿಕರಿಗೆ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡ್ತೇವೆ ಎನ್ನುವಂಥ ಒಂದು 2ನೇ ಲೆಟರ್ನ್ನು ಕೂಡ ಮಾಡ್ತಾರೆ. ಇದು ಒಂದು ಹಂತದ ಕತೆ. ನೋಡಿ, ಸೆಪ್ಟೆಂಬರ್ 18ಕ್ಕೆ ಬಾಡಿ ಸಿಗುತ್ತೆ. 5:45 ಬಾಡಿ ಸಿಗುತ್ತೆ. ಬಾಡಿ ಸಿಕ್ಕ ನಂತರ ಚಂದ್ರಶೇಖರ್ ಹೆಗಡೆ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡ್ತಾರೆ. ನಮ್ಮ ಹತ್ರ ಬಾಡಿ ಸಿಕ್ಕಿದೆ, ಏಜ್ ಆಫ್ ಅರೌಂಡ್ 45 to 50 ಏಜ್ ಆಗಿರುತ್ತೆ ಅನ್ನುವಂಥ ಒಂದು ಲೆಟರ್ನ ಕೊಡ್ತಾರೆ. ಆ ದೂರನ್ನು ದಾಖಲು ಮಾಡಿಕೊಂಡಂಥ ಪೊಲೀಸರು ಆ ದೇಹವನ್ನು ಶಿಥಿಲಗಾರಕ್ಕೆ, ಅಂದರೆ ಧರ್ಮಸ್ಥಳದ ಬೆಳ್ತಂಗಡಿಯಿಂದ ಸರಿಸುಮಾರು 70 ಕಿಲೋಮೀಟರ್ ದೂರ ಇರುವಂಥ KS ಹೆಗಡೆ ಆಸ್ಪತ್ರೆಗೆ ಶಿಥಿಲಗಾರಕ್ಕೆ ಸೆಪ್ಟೆಂಬರ್ 21 ತನಕ ಕಳಿಸುತ್ತಾರೆ. ಅದಾದ ನಂತರ ಸೆಪ್ಟೆಂಬರ್ 21ಕ್ಕೆ ಮೊದಲ ಲೆಟರ್ ಬರೀತಾರೆ. ಮೊದಲ ಲೆಟರ್ನ ಹೇಳ್ತಾರೆ, ನಮಗೆ ಈ ಪತ್ತೆಯಾದ ದೇಹದ ಸಂಬಂಧಿಕರು ಗುರುತು ಸಿಗಲಿಲ್ಲ, ಪತ್ತೆ ಹಚ್ಚುವ ಕೆಲಸ ಮಾಡಿದ್ರು ಕೂಡ ವಿ ಆರ್ ಅನೇಬಲ್ ಟು ಕನೆಕ್ಟ್ ಇಟ್ ಅಂತ ಹೇಳ್ತಾರೆ. ಅದಾದ ನಂತರ ಮತ್ತೊಂದು ಅರ್ಧ ಗಂಟೆಯಲ್ಲಿ ಮತ್ತೊಂದು ಪತ್ರವನ್ನು ಬರೀತಾರೆ. ಇಲ್ಲ, ನಮಗೆ ಈಗ ಬಂದ ಮಾಹಿತಿ ಪ್ರಕಾರ ನಮಗೆ ಈ ಮೃತದೇಹದ, ಅಂದರೆ
ತೀರಿಕೊಂಡ ವ್ಯಕ್ತಿಯ ಸಂಬಂಧಿಕರು ಸಿಕ್ಕಿದ್ದಾರೆ. ಹಾಗಾಗಿ ನೀವು ದಫನ್ ಮಾಡುವಂತ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿ ನಾವು ಆ ದೇಹವನ್ನ ಸಂಬಂಧಿಕರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಅನ್ನುವಂಥ ಪತ್ರವನ್ನು ಮಧ್ಯಾಹ್ನದ ಸುಮಾರಿಗೆ ಬರೀತಾರೆ. ಆದರೆ ಇಲ್ಲಿ ಅತ್ಯಂತ ಗೊಂದಲದ ಒಂದು ವಿಷಯ ಅಂದ್ರೆ ಸೆಪ್ಟೆಂಬರ್ 23ಕ್ಕೆ ಒಂದು ಬಿಲ್ ಜನರೇಟ್ ಆಗುತ್ತೆ. ಪಂಚಾಯತಿ ವ್ಯಾಪ್ತಿಯಿಂದ ಒಂದು ಬಿಲ್ ಜನರೇಟ್ ಆಗುತ್ತೆ. ಅದೇನಂದ್ರೆ ಆ ಮೃತದೇಹ ವ್ಯಕ್ತಿ ಹೆಸರು ಶ್ಯಾಮ್ ಎನ್ನುವಂತ ವ್ಯಕ್ತಿ ಪೊಲೀಸ್ ಠಾಣೆಯಿಂದ ಪತ್ತೆಯಾದ ಪ್ರಕಾರ, ಅಂದ್ರೆ ಅವ್ರ ಸಂಬಂಧಿಕರು ಪತ್ತೆಯಾದ ಕಾರಣ ಆ ಮೃತದೇಹ ಮರಣ ಹೊಂದಿದ ವ್ಯಕ್ತಿ ಹೆಸರು ಶ್ಯಾಮ್ ಎನ್ನುವಂತ ಹೆಸರು ಪತ್ತೆಯಾಗುತ್ತೆ. ಆ ಶ್ಯಾಮ್ ಎನ್ನುವಂತ ಹೆಸರಿನಲ್ಲಿ ಒಂದು ಬಿಲ್ ಜನರೇಟ್ ಆಗಿರುತ್ತೆ. ಅದೇನಂದ್ರೆ ಶ್ಯಾಮ್ ಅವರ ದೇಹವನ್ನ ದಫನ್ ಮಾಡುವುದಕ್ಕಾಗಿ ನಾಲ್ವರು ಕಾರ್ಮಿಕರಿಗೆ, ಅಂದ್ರೆ ಗುಂಡಿ ತೆಗೆಯುವ ಕಾರ್ಯಕ್ಕೆ 4 ಕಾರ್ಮಿಕರಿಗೆ ನಾವು ಮಜೂರಿ ಅಥವಾ ಕೂಲಿಯನ್ನು ಕೊಡಲಾಗಿದೆ. ಅಂದ್ರೆ 4 ಜನ ಹೆಸರು ಯೋಗೇಶ, ಬೇರಿ, ಹೀಗೆ 4 ಜನರ ಹೆಸರನ್ನು ಕೂಡ ಬರೀಲಾಗಿದೆ. 4 ಗುಂಡೆ ತೆಗೆಯುವ ಕೆಲಸಕ್ಕೆ ನಾವು ನಿಯೋಜನೆ ಮಾಡಲಾಗಿದ್ದು ಅವರ ಕೂಲಿಯಾಗಿ ತಲಾ ಒಬ್ಬೊಬ್ಬರಿಗೆ 1000 ರೂಪಾಯಿಯನ್ನು ಕೊಡಲಾಗಿದೆ. ಹಾಗಾಗಿ ಒಟ್ಟು ಬಿಲ್ ಮೊತ್ತ 4,000 ರೂಪಾಯಿ ಎನ್ನುವಂತ ಒಂದು ಬಿಲ್ ಧರ್ಮಸ್ಥಳ ಪಂಚಾಯಿತಿಯಿಂದ ಸೆಪ್ಟೆಂಬರ್ 23ಕ್ಕೆ ಜನರೇಟ್ ಆಗಿದೆ. ಇದು ಈಗ ಅತ್ಯಂತ ದೊಡ್ಡ ಕುತೂಹಲವನ್ನು ಮಾಡ್ತಿದೆ. ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತೇನೆ, ಸೆಪ್ಟೆಂಬರ್ 18ಕ್ಕೆ ಮೃತದೇಹ ಸಿಗುತ್ತೆ. ಸೆಪ್ಟೆಂಬರ್ 21ಕ್ಕೆ ಪೊಲೀಸರು ಹೇಳ್ತಾರೆ ಮೃತದೇಹ ಪತ್ತೆಯಾಗಿದೆ, ಆದರೆ ಸಂಬಂಧಿಕರು ಪತ್ತೆಯಾಗಿಲ್ಲ ಅಂತ ಹೇಳ್ತಾರೆ. ಅದಾದ ನಂತರ ಅದೇ ದಿನ ಸೆಪ್ಟೆಂಬರ್ 21ಕ್ಕೆ ಮತ್ತೊಂದು ಪತ್ರ ಬರೀತಾರೆ ಧರ್ಮಸ್ಥಳ ಪೊಲೀಸರು ಪಂಚಾಯತಿಗೆ. ಇಲ್ಲ, ಮೃತ ಹೊಂದಿದ ವ್ಯಕ್ತಿಯ ಸಂಬಂಧಿಕರು ನಮಗೆ ಸಿಕ್ಕಿದ್ದಾರೆ, ಅವರ ಹೆಸರು ಶ್ಯಾಮ್ ಎನ್ನುವಂತ ಹೆಸರಿನವರು ಆಗಿರ್ತಾರೆ. ಅಂದ್ರೆ ಮೃತ ಹೊಂದಿದ ವ್ಯಕ್ತಿಯ ಹೆಸರು ಶ್ಯಾಮ್ ಆಗಿರುತ್ತೆ ಮತ್ತು ಅವರ ವಯಸ್ಸು 47 ವರ್ಷದ ವಯಸ್ಸಿನವರಾಗಿರ್ತಾರೆ. ಅವರ ಸಂಬಂಧಿಕರು ಸಿಕ್ಕಿದ್ದಾರೆ. ಹಾಗಾಗಿ ನೀವು ದಫನ್ ಮಾಡುವಂತ ಕೆಲಸವನ್ನ ಸ್ಟಾಪ್ ಮಾಡಬೇಕು ಮತ್ತು ಆ ಮರಣ ಹೊಂದಿದ ಶ್ಯಾಮ್ ಎನ್ನುವಂತ ವ್ಯಕ್ತಿಯ ಮೃತದೇಹವನ್ನ ಅವರ ಸಂಬಂಧಿಕರಿಗೆ ನಾವು ಹ್ಯಾಂಡ್ ಓವರ್ ಮಾಡ್ತೇವೆ ಅನ್ನುವಂತ 2ನೇ ಪತ್ರವನ್ನು ಬರೆದ್ರು ಕೂಡ ಧರ್ಮಸ್ಥಳ ಪಂಚಾಯಿತಿಯವರು ಆ ಮೃತ ಹೊಂದಿದ ಶ್ಯಾಮ್ ಎನ್ನುವಂತ ಹೆಸರನ್ನ ಬಳಸಿಕೊಂಡು ಬಿಲ್ ಅನ್ನ ಜನರೇಟ್ ಮಾಡಿದ್ದಾರೆ ಮತ್ತು ಆ ಮೃತದೇಹವನ್ನ ದಫನ್ ಮಾಡಲಿಕ್ಕೆ ಗುಂಡಿಯಲ್ಲಿ ಹಾಕಲಿಕ್ಕೆ 4 ವ್ಯಕ್ತಿಗಳ ನಿಯೋಜನೆ ಮಾಡಿ ಸೆಪ್ಟೆಂಬರ್ 23ರಂದು ಆ ವ್ಯಕ್ತಿಗಳಿಗೆ ಹಣವನ್ನು ಕೂಡ ಕೊಡಲಾಗಿದೆ ಎನ್ನುವಂತ ಬಿಲ್ ಇದೀಗ ದೊಡ್ಡ ಸದ್ದನ್ನ ಮಾಡ್ತಿದೆ. ಇದರಲ್ಲಿ ಪ್ರಮುಖವಾಗಿ ಬರ್ತಾ ಇರುವಂತ ಗೊಂದಲ ಅಂದ್ರೆ ಪೊಲೀಸರು ಆ ಮೃತದೇಹವನ್ನ ಕೇರಳ ಮೂಲದ ಕಾಸರಗೋಡು ಸಂಬಂಧಿಕರಿಗೆ ಕೊಟ್ರ ಅಥವಾ ಆ ಮೃತದೇಹವನ್ನ ಮತ್ತೆ ಪೊಲೀಸರು ಧರ್ಮಸ್ಥಳ ಪಂಚಾಯತಿಗೆ ಕೊಟ್ಟು ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದನ್ನ ದಫನ್ ಮಾಡಲಾಗಿದೆಯಾ? ಒಂದ್ ವೇಳೆ ದಫನ್ ಮಾಡಿದ್ರೆ ಸಂಬಂಧಿಕರು ಯಾಕೆ ತಗೊಂಡು ಹೋಗಿಲ್ಲ? ಒಂದ್ ವೇಳೆ ಸಂಬಂಧಿಕರು ಸಿಕ್ಕರೂ ಕೂಡ ಪೊಲೀಸರು ಧರ್ಮಸ್ಥಳಕ್ಕೆ ಕೊಟ್ಟು ಅಲ್ಲಿ ಯಾಕೆ ದಫನ್ ಮಾಡಲಾಯಿತು? ಒಂದ್ ವೇಳೆ ಸಂಬಂಧಿಕರು ಧರ್ಮಸ್ಥಳದಲ್ಲಿ ಸಿಕ್ಕಂತ ಹಣವನ್ನ ಕೇರಳಕ್ಕೆ ಕರ್ಕೊಂಡೋದ್ರು ಕೂಡ ಸುಳ್ಳು ಲೆಕ್ಕಾಚಾರದ ಪ್ರಕಾರದಲ್ಲಿ ಅಲ್ಲಿ ಹಣವನ್ನ ಪೋಲಿ ಮಾಡಲಾಯಿತಾ? 4 ಹೆಸರನ್ನ ಬರೆಸಿಕೊಂಡು 4ರಿಗೆ ತಲಾ 1,000 4,000 ಹಣವನ್ನ ಸುಳ್ಳು ಲೆಕ್ಕಾಚಾರದಲ್ಲಿ ಗುಳುಂ ಮಾಡಿದ್ರ? ಒಂದ್ ವೇಳೆ ಇವೆಲ್ಲದಕ್ಕೂ ಕಾರಣ ಏನು? ಪೊಲೀಸರು ನೋಟಿಸ್ ಕೊಟ್ಟು ನಾವು ಬಾಡಿಯನ್ನ ಸಂಬಂಧಿಕರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಎನ್ನುವಂತ ಹೇಳಿಕೆ ಕೊಟ್ಟರು ಕೂಡ ಯಾಕೆ ಧರ್ಮಸ್ಥಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಅದನ್ನು ದಫನ್ ಮಾಡಲಾಯಿತು? ಒಂದ್ ವೇಳೆ ಸಂಬಂಧಿಕರು ಬೇಡ, ನೀವು ಪಂಚಾಯತಿ ವ್ಯಾಪ್ತಿಯಲ್ಲಿ ದಫನ್ ಮಾಡುವಂತ ಕಾರ್ಯ ಮಾಡಿ ಅಂದ್ರೆ ಯಾಕೆ ಸಂಬಂಧಿಕರು ಆ ದೇಹವನ್ನ ತಗೊಂಡ್ಕೊಂಡು ಹೋಗಿಲ್ಲ? ಇವೆಲ್ಲವೂ ಕೂಡ ಇದೀಗ ಅತ್ಯಂತ ದೊಡ್ಡ ಗೊಂದಲದ ಗೂಡಾಗಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟ ದಾಖಲಾತಿ ಕೂಡ ಇದೀಗ ಸ್ಪಷ್ಟತೆಯಲ್ಲಿ ಆರ್ಟಿಐ ಅಡಿಯಲ್ಲಿ ದಾಖಲಾತಿ ಕೂಡ ತೆಗೆದುಕೊಂಡು ಬೆಂಗಳೂರು ಪೋಸ್ಟ್ ಇದೀಗ ಸುದೀರ್ಘವಾದಂತಹ ಸ್ಫೋಟಕ ವರದಿಯನ್ನು ಕೂಡ ಮಾಡಿದೆ. ಈ ಪ್ರಕರಣ ಇನ್ನು ಮುಂದೆ ಯಾವೆಲ್ಲ ಹಂತಕ್ಕೆ ಹೋಗುತ್ತೆ ಅನ್ನೂ ಕೂಡ ಕಾದು ನೋಡಬೇಕಾಗಿದೆ. ಮತ್ತು ಈ ಗೊಂದಲ ಯಾಕಾಯ್ತು, ಈ ಗೊಂದಲಕ್ಕೆ ಕಾರಣವೇನು, ಇವೆಲ್ಲವೂ ಕೂಡ ಪೊಲೀಸ್ ತನಿಖೆಯಿಂದ ಕೂಡ ಹೊರಗೆ ಬರಬೇಕಾಗತ್ತೆ. ಜೊತೆಗೆ ಬೆಂಗಳೂರು ಪೋಸ್ಟ್ ಮತ್ತೊಂದು ವಿಷಯವನ್ನು ಹಂಚಿಕೊಂಡಿದೆ. ಅದೇನೆಂದ್ರೆ ಆ ವ್ಯಕ್ತಿಯ ಸಂಬಂಧಿಕರ ಪತ್ತೆ ಹಚ್ಚುವ ಕೆಲಸ ಇದೀಗ ಬೆಂಗಳೂರು ಪೋಸ್ಟ್ ಕೂಡ ಮಾಡ್ತಿದೆ. ಯಾಕಂದ್ರೆ ನೀವು ಆ ಮೃತದೇಹವನ್ನು ತೆಗೆದುಕೊಂಡು ಹೋಗಿದ್ರಾ? ನೀವು ಕಾಸರಗೋಡು ಜಿಲ್ಲೆಗೆ ಹೋಗಿ ದಫನ್ ಮಾಡಲಾಗಿದ್ಯಾ? ಒಂದ್ ವೇಳೆ ದಫನ್ ಮಾಡಿದ್ರೆ ಯಾಕೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಳ್ಳು ಪ್ರಕರಣ ದಾಖಲಾಯಿತು? ಒಂದ್ ವೇಳೆ ನೀವು ಅದನ್ನು ಯಾಕೆ ತೆಗೆದುಕೊಂಡು ಹೋಗಿಲ್ಲ, ಅಂದ್ರೆ ಧರ್ಮಸ್ಥಳ ಸಿಕ್ಕಂತ ದೇಹ ಇದೆಯಲ್ಲ ಅದನ್ನ ನೀವು ತೆಗೆದುಕೊಂಡು ಹೋಗಿದ್ರಾ ಇಲ್ವಾ ಎನ್ನುವಂತ ಸ್ಪಷ್ಟತೆ ಕೇಳುವ ಕಾರಣಕ್ಕಾಗಿ ಬೆಂಗಳೂರು ಪೋಸ್ಟ್ ತನ್ನ ಒಂದು ಕಾಂಟ್ಯಾಕ್ಟ್ ಅನ್ನು ಮಾಡ್ತಿದೆ. ಆ ಕಾಂಟ್ಯಾಕ್ಟ್ ನಲ್ಲಿ ಆ ವ್ಯಕ್ತಿಗಳು ಸಿಕ್ಕರೆ ಈ ಪ್ರಕರಣಕ್ಕೆ ಒಂದು ಅಂತ್ಯ ಹಾಡಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.